ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರೀತಿಯ ಸರ್ವಜನರೇ, ನಿಮಗೆಲ್ಲರಿಗೂ ಒಂದು ವರ್ಷದಲ್ಲಿ ಬೈಬಲ್ ಈ ಸಂಚಿಕೆಗೆ ಸ್ವಾಗತ. My dear sisters and brothers in Christ Jesus, welcome you all to the episode of Bible in a Year. And today we'll be reflecting on the book of Numbers, chapters 2 and 3, book of Deuteronomy, chapters 2 and 3, and book of Psalms, chapters 85 and 87. Coming back to the book of Numbers, chapters 2 and 3. Especially when we look into the context in Numbers 2, we see how the 12 tribes were arranged themselves and positioned each tribe as a specific role to play. Yes, and there are four key themes here. Firstly, God's order on structure. Each tribe had role and they were completely positioned. Yes, and centrality of the tabernacle on the second hand. Yes, my dear friends, tabernacle represents the presence of Lord. Yes, and it became a vital factor in the lives of Israelites. And thirdly, there were four divisions to the east, west, north, and south, and each tribe was positioned around the tabernacle. And finally, there was a unity in diversity, and they had a special identity and role to play. ಹೌದು ಪ್ರಿಯರೇ, ವಿಶೇಷವಾಗಿ ಈ ಒಂದು ಸಂಖ್ಯಾಕಾಂಡ ಅಧ್ಯಾಯ 2 ನೋಡುವಾಗ ಇದರಲ್ಲಿ ಹೇಗೆ ವಿಶೇಷವಾಗಿ ಪ್ರತಿಯೊಂದು ಕುಲದವರಿಗೆ ಅವರದ್ದೇ ಆದ ಅವರದ್ದೇ ಆದ ಪ್ರಾಧಾನ್ಯತೆ ಇತ್ತು, ಆ ಆದ್ಯತೆ ಇತ್ತು. ಮಾತ್ರವಲ್ಲ, ಅವರದು ಎಲ್ಲೆಡೆ ವಿಶೇಷವಾಗಿ ಅವರು ಅವರ ಅರ್ಥೈಸುವಿಕೆ ಅಥವಾ ಗುರುತಿಸುವಿಕೆ ಇತ್ತು. ಹೌದು, ಇದನ್ನು ದೇವರು ಅವರನ್ನು ನಿಯಮವಾಗಿ ಅಥವಾ ಕುಲವಾಗಿ ಪಂಗಡವಾಗಿ ಆಯೋಜಿಸಿದ್ದರು ಮೋಶೆಯ ಮುಖಾಂತರ. ಹೌದು, ಎಲ್ಲ ಎಲ್ಲ ದಿಕ್ಕುಗಳಿಗೂ ಅವರಿದ್ದ ಈ 12 ಕುಲ ಗೋತ್ರಗಳು ನಿರ್ದೇಶಿಸಲ್ಪಟ್ಟಿದ್ದವು. ಮಾತ್ರವಲ್ಲ, ವಿಶೇಷವಾಗಿ ಆ ಒಂದು ದೇವದರ್ಶನದ ಗುಡಾರ ಅಥವಾ ಮಂಜೂಷ ಬಹಳ ಮಹತ್ವವನ್ನು ಪಡೆದಿತ್ತು. ಏಕೆಂದರೆ ಆ ದರ್ಶನದ ಗುಡಾರದಲ್ಲಿ ಮಂಜೂಷದ ಮೂಲಕ ದೇವರ ಪ್ರಸನ್ನತಿತ್ತು, ದೇವರ ಮಾರ್ಗದರ್ಶನವಿತ್ತು, ಹಾಗೂ ದೇವರವರನ್ನು ಮುನ್ನಡೆಸುತ್ತಿದ್ದರು ಪ್ರತಿಯೊಂದು ಹಂತದಲ್ಲೂ. ಅದನ್ನು ನಾವು ಸಂಖ್ಯಾಕಾಂಡ 3ನೇ ಅಧ್ಯಾಯದಲ್ಲೂ ನೋಡುತ್ತೇವೆ. ಏಕೆಂದರೆ ಅಲ್ಲಿ ಲೇವಿಯರು ಆಯ್ಕೆಗೊಂಡಂಥ ಜನಾಂಗವಾಗಿದ್ದರು ಮತ್ತು ಜ್ಯೇಷ್ಠ ಪುತ್ರನ ಬದಲಾಗಿ ಲೇವಿಯರನ್ನು ದೇವರು ಆಯ್ಕೆ ಮಾಡಿದರು. ಹೌದು, ಮಾತ್ರವಲ್ಲ, ವಿಶೇಷವಾಗಿ ಆ ಲೇವಿಯರ ಎಣಿಕೆ ಅಂದರೆ ಜನಗಣತಿ ಆಗಿತ್ತು. ಕೊನೆಯದಾಗಿ ವಿಶೇಷವಾಗಿ ಅವರಿಗೆ ಬಿಡುಗಡೆಯ ಜನಾಂಗವಾಗಿ ಅವರು ಘೋಷಿಸಲ್ಪಟ್ಟರು. ಏಕೆಂದರೆ ದೇವರು ಹೇಳುತ್ತಾರೆ, ಈ ಎಲ್ಲ ಯಾಜಕ ವರ್ಗದವರು ಲೇವಿಯರು ನನ್ನ ಸೊತ್ತು, ನನಗಾಗಿ ಮೀಸಲಾದ ಜನರು. ಎಸ್, when we come into the Numbers 3, chapter 3, we see complete focus on Levites and their priestly service. And Levites were called as the chosen ones, a royal priesthood. They became the substitution for the firstborn among the Israelites, and census was taken among Levites, and there was also well of redemption. And coming to book of Deuteronomy, chapters 2, 3, coming into the context, we see farewell speeches done by Moses. And especially we also look into the journey in the wilderness taken by Moses. And on the first hand, we see the God's faithfulness towards the people, towards Moses and Aaron, and divine judgment and victory over the people, over the enemies, especially Amorites, king of Bashan, King Sihon. Yes, and preparation. The Lord prepared Moses with Aaron and people to enter into the promised land. But due to disobedience,
from the side of Moses, Moses did not enter the promised land, but still he pleads God with the humble heart. ಹೌದು ಪ್ರಿಯರೇ, ವಿಶೇಷವಾಗಿ ಈ ಒಂದು ಧರ್ಮೋಪದೇಶ ಕಂಡ 2 ಹಾಗೂ 3ನೇ ಅಧ್ಯಾಯವನ್ನು ನೋಡುವಾಗ ಇಲ್ಲಿ ನಾವು ನೋಡುತ್ತೇವೆ ಹೇಗೆ ಲೇವಿಯರನ್ನು ಸರ್ವೇಶ ಇಲ್ಲಿ ಮೋಶೆ ತನ್ನ ಆ ಒಂದು ಕೊನೆಯ ಆ ಸಂಭಾಷಣೆಯನ್ನು ನೀಡುತ್ತಾನೆ, ಧರ್ಮೋಪದೇಶವನ್ನು ಕೊಡುತ್ತಾನೆ ಜನರಿಗೆ. ಹೌದು, ಇಲ್ಲಿ ದೇವರ ಒಂದು ವಿಶ್ವಾಸ ಅರ್ಹತೆಯನ್ನು ನಾವು ಪರಿಗಣಿಸಬಹುದು. ಎರಡನೇದಾಗಿ ದೇವರ ಆ ಒಂದು ತೀರ್ಪು ಹಾಗೂ ಅವರ ಶತ್ರುಗಳ ವಿರುದ್ಧ ನಡೆದಂಥ ಜಯವನ್ನು ಇಲ್ಲಿ ಸ್ಮರಿಸಬಹುದು. ಹೇಗೆಂದರೆ ಅಮೋರ ಅಲ್ಲಿ ಅಮೋರಿಯದವರು ಅಥವಾ ಭಾಷಾನ್ ಕಿಂಗ್ ಅಥವಾ ಸಿಹೋನ ರಾಜನ ವಿರುದ್ಧ ನಡೆದಂಥ ಆ ಜಯವನ್ನು ಸ್ಮರಿಸುತ್ತೇವೆ. ಅದೇ ರೀತಿ ಇಲ್ಲಿ ಎಲ್ಲ ಇಸ್ರೇಲ್ಯರನ್ನು ಆ ಒಂದು ವಾಗ್ದಾತ ನಾಡಿಗೆ ತೆರಳುವುದನ್ನು ಇಲ್ಲಿ ಸ್ಮರಿಸುತ್ತೇವೆ. ಮಾತ್ರವಲ್ಲ, ವಿಶೇಷವಾಗಿ ಇಲ್ಲಿ ಮೋಶೆಯ ನಾಯಕತ್ವ ಮೆಚ್ಚುವಂಥದ್ದು. ಆದರೆ ದೇವರನ್ನು ಹೇಗೆ ಅವನು ಅಪನಂಬಿಕೆ ಪಟ್ಟ, ಆದ್ದರಿಂದ ಅವನು ವಾಗ್ದಾತ ನಾಡಿಗೆ ಹೋಗಲು ಸಾಧ್ಯವಾಗಲಿಲ್ಲ. ಹೌದು, ಕೀರ್ತನೆ 85 ಹಾಗೂ 87ಕ್ಕೆ ಬಂದಾಗ ಈ ಕೀರ್ತನೆಗಳಲ್ಲಿ ನಾವು ನೋಡುತ್ತೇವೆ, ವಿಶೇಷವಾಗಿ ಇಲ್ಲಿ ಕೀರ್ತನೆಕರ ದೇವರಿಗೆ ಮೊರೆ ಇಡುತ್ತಾನೆ, ನವೀಕರಣಕ್ಕಾಗಿ, ನವೀಕರಣದ ಬದುಕಿಗಾಗಿ. ಹೌದು, ಕೊನೆಗೆ ದೇವರಲ್ಲಿ ವಿಶ್ವಾಸವಿಡುತ್ತಾನೆ. ಆ್ಯಂಡ್ ಎಲ್ಲ ಭೂತಕಾಲದಲ್ಲಿ ನಡೆದಂಥ ಎಲ್ಲವನ್ನು ಸ್ಮರಿಸುತ್ತಾನೆ ಕೀರ್ತನೆಕಾರ. ಅಷ್ಟೇ ಅಲ್ಲ, ವಿಶೇಷವಾಗಿ ಸತ್ಯ ಪಥದಲ್ಲಿ ನಡೆಯಲು ಅವನು ಕೇಳಿಕೊಳ್ಳುತ್ತಾನೆ, ದೇವರಲ್ಲಿ ಮೊರೆ ಇಡುತ್ತಾನೆ. ಅದೇ ರೀತಿ 87ಗೆ ಈ ಒಂದು ಅಧ್ಯಾಯಕ್ಕೆ ಬಂದಾಗ ಇಲ್ಲಿ ನಾವು ನೋಡುತ್ತೇವೆ, ಇಲ್ಲಿ ಹೇಗೆ ಝಯೋನನ್ನು ದೇವರು ಆರಿಸಿಕೊಂಡರು. ಅದೇ ರೀತಿ ವಿಶೇಷವಾಗಿ ಎಲ್ಲ ರಾಷ್ಟ್ರಗಳನ್ನು ಅವರ ಬಳಿಗೆ ಬರಲು ಅವರು ಆಹ್ವಾನಿಸುತ್ತಾರೆ. ಕೇವಲ ಇಸ್ರೇಲ್ ಮಾತ್ರವಲ್ಲ, ಎಲ್ಲರಿಗೂ ಆಹ್ವಾನವನ್ನು ಕೊಡುತ್ತಾರೆ. ಅದೇ ರೀತಿ ಇಲ್ಲಿ ಒಂದು ಆಧ್ಯಾತ್ಮಿಕ ನವೀಕರಣ ಉಂಟಾಗುತ್ತದೆ. ಹೌದು, ಇದರಿಂದ ದೇವರೊಂದಿಗೆ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಹೌದು ಎಸ್ ಮೈ ಡಿಯರ್ sisters and brothers in Christ Jesus, when we look into the context of Psalm 85, we see recollection of God's mystery. And here psalmist cries to God for renewal in the people, in the spiritual life of the people. And thirdly, we see hoping in God's promise, especially believing in God and asking God to bless them. And finally, intercession of righteousness. Yes, and here psalmist says, I want to be righteous, I want to walk in the righteous path. And coming to Psalm 87, we see the Zion's unique status, because Lord considered Zion to be unique and inclusivity of all nations. Lord does not call only the Israelites, but also he gives an invitation to everyone. Through this, there's a spiritual rebirth happening, and we see joy in God's kingdom. ಆದ್ದರಿಂದ ಪ್ರಿಯರೇ, ಎಂದು ನಾವು ವಿಶೇಷವಾಗಿ ದೇವರು ಕರೆದಂಥ ವಾಗ್ದಾತ ನಾಡಿಗೆ ಇಲ್ಲಿ ಬಂದಿದ್ದೇವೆ. ನೂತನ ಇಸ್ರಾಯೇಲರಾಗಿ ಅಥವಾ ನೂತನ ಇಸ್ರಾಯೇಲ್ ಮಕ್ಕಳಾಗಿ ನಾವಿಲ್ಲಿ ಕಾಲಿಟ್ಟಿದ್ದೇವೆ. ಆದ್ದರಿಂದ ನಾವು ವಿಶೇಷವಾಗಿ ದೇವರಲ್ಲಿ ನಂಬಿಕೆಟ್ಟು, ವಿಶ್ವಾಸವಿಟ್ಟು ಹಾಗೂ ದೇವರ ಸತ್ಯಪಥದ ಮಾರ್ಗದಲ್ಲಿ ನಡೆಯಲು ಅರ್ಹರಾಗೋಣ. ಪಿತನಾ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.